ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ವಿವಿಧ ದೇವಸ್ಥಾನಗಳಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನು ಆಚರಣೆ ಇರುತ್ತೆ ಮತ್ತೆ ಯಾವ ರೀತಿ ಸಮಯ ಬದಲಾವಣೆ ಇರುತ್ತೆ ಅನ್ನೋದರ ಡೀಟೇಲ್ಸ್ ಕೊಟ್ವಿ. ಈಗ ಜಿಲ್ಲೆಗಳ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಗ್ರಹಣದ ದಿನ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ಕೂಡ ಬಂದಾಗಿರುತ್ತೆ. ಚಂದ್ರಗ್ರಹಣದ ಸಮಯದಲ್ಲಿ ಅರ್ಚಕರಿಂದ ಅನುಷ್ಠಾನ, ಪೂಜೆ, ಜಪತಪ ಎಲ್ಲ ಅಲ್ಲಾಗುತ್ತೆ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಬಂದಾಗತ್ತೆ. ಮಂಗಳವಾರ ಮಧ್ಯಾಹ್ನ 11 ಗಂಟೆಗೆ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶಗಳಿರಲ್ಲ. ಮಧ್ಯಾಹ್ನ 12 ಗಂಟೆಗೆ ಈ ಕಡೆಗೆ ಮೇಲುಕೋಟೆಯಲ್ಲೂ ಕೂಡ ಈ ಗ್ರಹಣದ ಸೂತಕ ಕಾಲವನ್ನು ಆಚರಣೆ ಮಾಡಲಾಗುತ್ತೆ. ನೋಡಿ, ಯಾವುದೇ ಗ್ರಹಣ ಶುರುವಾಗೋ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 9 ಗಂಟೆ ಮುಂಚೆ ಅದನ್ನು ಸೂತಕದ ಸಮಯ ಅಂತ ಕರೀತಾರಂತೆ. ಹೀಗಾಗಿ ಆ ಟೈಮ್ದಲ್ಲಿ ಪೂಜೆಗಳನ್ನು ಮಾಡೋದು ನಿಷಿದ್ಧ. ಮತ್ತು ಗ್ರಹಣವನ್ನೇ ಅಶುದ್ಧ ಕಾಲ ಅಂತ ಕನ್ಸಿಡರ್ ಮಾಡೋದ್ರಿಂದ ಸಹಜವಾಗಿ ದೇವಸ್ಥಾನಗಳ ಪೂಜೆ ಕೈಂಕರ್ಯದ ಸಮಯಗಳು ಬದಲಾವಣೆ ಆಗತ್ತೆ. ನಮ್ಮ ವೀಕ್ಷಕರಿಗೋಸ್ಕರ ಯಾವ್ಯಾವ ಜಿಲ್ಲೆಯಲ್ಲಿ ಇರುವಂತಹ ಪ್ರಮುಖ ದೇವಸ್ಥಾನಗಳಲ್ಲಿ ಏನೇನು ಸ್ಥಿತಿಗತಿಗಳಿದ್ದಾವೆ, ಹೋಮ ಹವನ ಜಪತಪದಲ್ಲಿ ತಾವು ಅನುಷ್ಠಾನದಲ್ಲಿ ಪಾಲ್ಗೊಳ್ಬಹುದಾ, ಯಾವ್ಯಾವ ರೀತಿ ವ್ಯವಸ್ಥೆಗಳಾಗಿದ್ದಾವೆ, ಆ ಡೀಟೇಲ್ಸನ್ನು ಕೂಡ ನಾವು ಕೊಡ್ತಾ ಇದ್ವಿ. ನಿಮಿಷಾಂಬ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಭಕ್ತಾದಿಗಳು ಬರ್ತಾರೆ. ಬಟ್ ಮಂಗಳವಾರ ಮಾತ್ರ ನೀವು ಈ ಸಮಯಗಳ ಬದಲಾವಣೆ ಮತ್ತು ಅಲ್ಲಾಗಿರುವಂತಹ ಸಿದ್ಧತೆಗಳ ಬಗ್ಗೆ ಪೂರ್ವ ಮಾಹಿತಿ ಇಟ್ಕೊಂಡು ಹೋದರೆ ಒಳ್ಳೆಯದು. ಇಲ್ಲಾಂದರೆ ಇನ್ಕನ್ವೀನಿಯನ್ಸ್ ಸುಮ್ಮನೆ ಆಗತ್ತೆ. ಚಂದ್ರಗ್ರಹಣದ ಸಂದರ್ಭದಲ್ಲಿ ಓಕೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್, ಮಂಡ್ಯದ ಪ್ರಮುಖ ದೇವಸ್ಥಾನಗಳು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ, ಯಾವ್ಯಾವ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಅನುಷ್ಠಾನ, ಜಪತಪ ಮತ್ತು ಸ್ಪರ್ಶಕಾಲದಿಂದ ಹಿಡಿದು ಶುದ್ಧೀಕರಣದ ತನಕ ಏನೇನು ಸಿದ್ಧತೆಗಳಾಗಿದ್ದಾವೆ? ಮಮತಾ, ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಗ್ರಹಣದ ಆಚರಣೆ ಇರುವಂಥದ್ದು. ಗ್ರಹಣ ದಿನದಂದು ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಲ್ಲೂ ಕೂಡ ವಿಶೇಷ ಆಚರಣೆ ಇದೆ. ಅಂದರೆ 12:30 ಸುಮಾರಿಗೆ ದೇವಸ್ಥಾನದ ಬಾಗಿಲನ್ನು ಹಾಕಲಾಗುತ್ತೆ. ಅದಾದ ಬಳಿಕ ಭಕ್ತರಿಗೆ ಪ್ರವೇಶವಿರಲ್ಲ. ಈ 12:30ಯಿಂದ 7:30 ತನಕ ಬಾಗಿಲಾಕಿರುತ್ತೆ. ಈ ವೇಳೆ ದೇವಸ್ಥಾನದ ಒಳಭಾಗದಲ್ಲಿ ಅನುಷ್ಠಾನ ಮತ್ತು ಜಪತಪಗಳು ಇರುತ್ತೆ. ಜೊತೆಗೆ ಕಾವೇರಿ ತೀರದಲ್ಲೂ ಕೂಡ ಒಂದಷ್ಟು ವೈದಿಕರು ಜಪತಪವನ್ನು ಮಾಡ್ತಾರೆ. ಇದಾದ ಬಳಿಕವಾಗಿ 7:30 ನಂತರವಾಗಿ ನಿಮಿಷಾಂಬ ದೇವಸ್ಥಾನ ತೆರೆಯುತ್ತೆ. ಬಳಿಕ ಶುಚಿತ್ವ ಮಾಡಲಾಗುತ್ತೆ. ನಂತರ ವಿಶೇಷ ಅಭಿಷೇಕ ಮತ್ತೆ ಪೂಜೆಗಳು ಕೂಡ ನಿಮಿಷಾಂಬ ದೇವಸ್ಥಾನದಲ್ಲಿ ಜರುಗುವಂಥದ್ದು. ಇದಾದ ನಂತರ ನಾವು ಹೋಗೋದಾದ್ರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಸಹ ಸುಮಾರು 11:30-12 ಗಂಟೆಗೆ ದೇವಸ್ಥಾನದ ಬಾಗಿಲಾಕತ್ತೆ. 7:30ವರೆಗೂ ಕೂಡ ದೇವಸ್ಥಾನವನ್ನ ಬಂದ್ ಮಾಡಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಒಳಭಾಗದಲ್ಲಿ ಅಲ್ಲಿನ ಅರ್ಚಕರು ಅನುಷ್ಠಾನವನ್ನ ಮಾಡ್ತಾರೆ. ಇದಾದ ನಂತರವಾಗಿ ದೇವಸ್ಥಾನದ ಶುದ್ಧೀಕರಣ ಮಾಡಿ ಹೋಮ ಹವನ ಜೊತೆಗೆ ವಿಶೇಷ ಪೂಜೆಯನ್ನ ಮಾಡುವಂಥದ್ದು. ನಾವು ಮುಂದುವರೆದು ಮೇಲುಕೋಟೆಗೆ ಹೋಗೋದಾದ್ರೆ ಅಲ್ಲಿ ಚೆಲುವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲೂ ಕೂಡ 12 ಗಂಟೆಗೆ ದೇವಸ್ಥಾನ ಬಂದ್ ಆಗುತ್ತೆ. ಆದ್ರೆ ಅವತ್ತು ಸಂಜೆ ದೇವಸ್ಥಾನ ಓಪನ್ ಆಗಲ್ಲ. ಮರುದಿನ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಅಂದ್ರೆ ಗ್ರಹಣದ ದಿನದಂದು 12 ಗಂಟೆಗೆ ದೇವಸ್ಥಾನ ಬಾಕ್ಲಾಕಿದ್ರೆ ಮಾರನೇ ಬೆಳಗ್ಗೆ 6 ಗಂಟೆವರೆಗೂ ಕೂಡ ದೇವಸ್ಥಾನ ಬಂದಿರುತ್ತೆ. ಇದಾದ ನಂತರವಾಗಿ ಅವತ್ತು ಮಾರನೇ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಶುಚಿತ್ವ ಮಾಡಿ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಮಾಡಿ ಹೋಮವನ್ನು ಕೂಡ ಮಾಡುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರೋಹಿತ್.